Hi guys, today I'm going to explain about specification, that is civil engineering specification used for construction works. Okay, ಬನ್ನಿ specifications ಅಂದ್ರೆ ಏನು ಅಂತ ನಾವು ನೋಡೋಣ ಈಗ. Okay, specifications, it means that it will give a detailed description of all the workmanship and the materials which is required for the completion of the any engineering project in accordance with the drawing and details. Okay, specification ಅಂತಂದ್ರೆ ಒಂದು ಪ್ರಾಜೆಕ್ಟ್ ಗೆ ಬೇಕಾಗಿರ್ತಕ್ಕಂತ ವರ್ಕ್ಮನ್ಶಿಪ್ ಆಗಿರ್ಬೋದು, ಮೆಟೀರಿಯಲ್ಸ್ ಆಗಿರ್ಬೋದು, ಸೊ ಅದು ಅಕಾರ್ಡಿಂಗ್ ಟು ದ ಡ್ರಾಯಿಂಗ್ ಅಂಡ್ ಡೀಟೇಲ್ಸ್ ಪ್ರಕಾರನೇ ಇರುತ್ತೆ. ಓಕೆ, ಸೊ ಇದನ್ನ ನಾವು ಸ್ಪೆಸಿಫಿಕೇಶನ್ಸ್ ಅಂತ ಕರಿತೀವಿ. ಸೊ ಸ್ಪೆಸಿಫಿಕೇಶನ್ ಅನ್ನೋದು ಇಟ್ಸ್ ಅನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತಾನೆ ಹೇಳ್ಬೋದು. ಓಕೆ, ಯಾವುದೇ ಒಂದು ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದ್ರೆ ಟೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನಾಗಿರುತ್ತೆ ಅಂದ್ರೆ ಒಂದು ಡೀಟೇಲ್ ಡ್ರಾಯಿಂಗ್ಸ್ ಅಂಡ್ ಸ್ಪೆಸಿಫಿಕೇಶನ್. ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಫಾರ್ ದ ಕಾಂಟ್ರಾಕ್ಟ್ ಮಾಡಬೇಕು ಅಂತಂದ್ರೆ these are the two important documents is must and should. Okay, so ಏನಕ್ಕೋಸ್ಕರ ನಾವು ಸ್ಪೆಸಿಫಿಕೇಶನ್ಸ್ ಬೇಕು ಅಂತಂದ್ರೆ a cost of an unit quantity of the work is gone by the specification. ಓಕೆ, ಯಾವುದೇ ಒಂದು ವರ್ಕ್ ನಡೀತಿದ್ರೆ ಅದ್ರದ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ಪೆಸಿಫಿಕೇಶನ್ಸ್ ಮುಖಾಂತರ ತಿಳ್ಕೊಬಹುದಾಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಪೆಸಿಫಿಕೇಶನ್ ಸರ್ವ್ಸ್ as a guide to the supervising staff and of the contractor as well as the owner to execute the work. ಸೊ ಇದು ಯಾವ ಕಾಂಟ್ರಾಕ್ಟರ್ ಕಡೆಯಿಂದ ಸೂಪರ್ವೈಸಿಂಗ್ ಸ್ಟಾಫ್ ಇರ್ತಾರೋ ಅವರಿಗೆ ಮತ್ತೆ ಓನರ್ಸ್ಗೆ ಇದು ಒಂದು ಗೈಡ್ ತರ ಸರ್ವ್ ಮಾಡುತ್ತೆ. ಓಕೆ, and the work is carried according to the specification and the contractor is to be paid for the same. ನಾವು ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ತಗೊಂಡ್ರು ಆ ಪ್ರಾಜೆಕ್ಟ್ ನಾವು ಸ್ಪೆಸಿಫಿಕೇಶನ್ಸ್ ಆಸ್ ಪರ್ ಸ್ಪೆಸಿಫಿಕೇಶನ್ಸ್ ಮುಖಾಂತರನೇ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂಡ್ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ಸ್ಪೆಸಿಫಿಕೇಶನ್ಸ್ ಮುಖಾಂತರನೇ ನಾವು ಕಾಂಟ್ರಾಕ್ಟರ್ಗೆ ಪೇ ಮಾಡ್ತೀವಿ. ಓಕೆ, ದೆನ್ ಸ್ಪೆಸಿಫಿಕೇಶನ್ ಇಸ್ ನೆಸೆಸರಿ ಟು ಸ್ಪೆಸಿಫೈ ದ ಎಕ್ವಿಪ್ಮೆಂಟ್ಸ್, ಟೂಲ್ಸ್, ಪ್ಲಾನ್ಸ್ ಟು ಬಿ ಎಂಗೇಜ್ಡ್ ಫಾರ್ ಅ ವರ್ಕ್. ಯಾವುದೇ ಒಂದು ಪರ್ಟಿಕ್ಯುಲರ್ ವರ್ಕ್ಗೆ, ಸೊ ಆ ಪರ್ಟಿಕ್ಯುಲರ್ ವರ್ಕ್ಗೆ ನಾವು ಏನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕು, ಏನ್ ಟೂಲ್ಸ್ ಅಂಡ್ ಪ್ಲಾನ್ಸ್ ಯೂಸ್ ಮಾಡಬೇಕು, ಎಷ್ಟು ಜನ ವರ್ಕ್ಮೆನ್ಶಿಪ್ ಬೇಕು, ಅದನ್ನೂ ಸ್ಪೆಸಿಫಿಕೇಶನ್ ಸ್ಪೆಸಿಫೈ ಮಾಡುತ್ತೆ. ಓಕೆ, ಸೊ ಯಾವ ಮೆಥಡ್ ಅಲ್ಲಿ ಮಾಡಬೇಕು, ಎಷ್ಟು ಮೆಂಬರ್ಸ್ ಬೇಕು, ಸೊ ಯಾವ ಕ್ಯಾಟಗರಿ ಆಫ್ ವರ್ಕ್ಮೆನ್ಶಿಪ್ ಇರಬೇಕು ಅನ್ನೋದನ್ನ ಸಹ ಸ್ಪೆಸಿಫಿಕೇಶನ್ ಸ್ಪೆಸಿಫೈ ಮಾಡುತ್ತೆ. ಓಕೆ, ಸ್ಪೆಸಿಫಿಕೇಶನ್ ಇಸ್ ಅನ್ ಎಸೆನ್ಷಿಯಲ್ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ ಅಂಡ್ ಇಟ್ ಆಲ್ಸೋ ಎ ಎಸೆನ್ಷಿಯಲ್ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ ಅಂತಾನೆ ಹೇಳ್ಬೋದು. ಇಫ್ ನೆಸೆಸರಿ ಏನಾದ್ರು ಮುಂದೆ ಪ್ರಾಬ್ಲಮ್ಸ್ ಏನಾದ್ರು ಆದ್ರೆ, ಸೊ ವರ್ಕ್ ಸರಿಯಾಗಿ ನಡೆದಿಲ್ಲ, ಆಸ್ ಪರ್ ಸ್ಪೆಸಿಫಿಕೇಶನ್ಸ್ ಇಲ್ಲ ಅಂತ ಹೇಳೋದಾದ್ರೆ, ಸೊ ಇದರ ಡಾಕ್ಯುಮೆಂಟ್ ನ ನಾವು ಪ್ರೊಡ್ಯೂಸ್ ಮಾಡಬಹುದು ಇನ್ ಕೋರ್ಟ್ ಕೇಸಸ್ ಏನಾದ್ರು ಆದ್ರೆ. ಓಕೆ, ಸೊ ದೀಸ್ ಆರ್ ದ ಸಮ್ ಆಫ್ ದ ನೆಸೆಸಿಟೀಸ್ ಆಫ್ ದ ಸ್ಪೆಸಿಫಿಕೇಶನ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ಅ ಡೀಟೇಲ್ಡ್ ಸ್ಪೆಸಿಫಿಕೇಶನ್ಸ್ ಫಾರ್ ಬಿಲ್ಡಿಂಗ್ ವರ್ಕ್ಸ್. ಓಕೆ, ಡೀಟೇಲ್ಡ್ ಸ್ಪೆಸಿಫಿಕೇಶನ್ಸ್ ಆಫ್ ಬಿಲ್ಡಿಂಗ್ ವರ್ಕ್ಸ್ ಅಂತಂದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ ನಾವು ಯಾವುದೇ ಒಂದು ವರ್ಕ್ ಮಾಡ್ಬೇಕಾಗಿದ್ರು, ಫಾರ್ ಎಕ್ಸಾಂಪಲ್ ಅರ್ತ್ ವರ್ಕ್ ಆಗಿರ್ಬೋದು, ಬ್ರಿಕ್ ವರ್ಕ್ ಆಗಿರ್ಬೋದು, RCC ವರ್ಕ್ ಆಗಿರ್ಬೋದು, ಯಾವುದೇ ಒಂದು ವರ್ಕ್ ಮಾಡ್ಬೇಕಾದ್ರೂ ಪ್ರಾಪರ್ ವೇ ಇರುತ್ತೆ. ಆ ಪ್ರಾಪರ್ ವೇ ಹೇಗೆ ಅನ್ನೋದನ್ನ ನಾವು ಸ್ಪೆಸಿಫಿಕೇಶನ್ಸ್ ಅಲ್ಲಿ ತಿಳ್ಕೊಬಹುದು. ಓಕೆ, ಅರ್ತ್ ವರ್ಕ್ ಎಕ್ಸ್ಕವೇಷನ್. ಸೊ ಅರ್ತ್ ವರ್ಕ್ ಎಕ್ಸ್ಕವೇಷನ್ ಮಾಡುವಾಗ ಏನೆಲ್ಲ ಮಾಡಬಹುದು ಅಂತ ನಾವು ಈಗ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಯಾವ ಅರ್ತ್ ವರ್ಕ್ ಎಕ್ಸ್ಕವೇಷನ್ ಫಾರ್ ಫೌಂಡೇಶನ್ ಟ್ರೆಂಚಸ್ ಶಾಲ್ ಬಿ ಕ್ಯಾರಿಡ್ ಔಟ್ ಇನ್ ಆಲ್ ಸಾರ್ಟ್ಸ್ ಆಫ್ ಸಾಯಿಲ್ಸ್ ಅಲ್ಲಿ ನಾವು ಅರ್ತ್ ವರ್ಕ್ ಎಕ್ಸ್ಕವೇಷನ್ ನ ಮಾಡಬಹುದು. ಓಕೆ, ಟ್ರೆಂಚಸ್ ಮೀನ್ಸ್ ಹಳ್ಳಗಳನ್ನ ನಾವು ಫೌಂಡೇಶನ್ ಹಾಕಕ್ಕೆ ಹಳ್ಳ ಹಾಕಿತೀವಲ್ಲ, ಆ ಹಳ್ಳನ ನಾವು ಟ್ರೆಂಚಸ್ ಅಂತ ಕರಿತೀವಿ. ಸೊ ಇಟ್ ಅರ್ತ್ ವರ್ಕ್ ಎಕ್ಸ್ಕವೇಷನ್ ನ ನಾವು ಯಾವುದೇ ಒಂದು ಸಾಯಿಲ್ ಅಲ್ಲಾದ್ರೂ ನಾವು ಮಾಡಬಹುದಾಗಿದೆ. ಓಕೆ, ಆಸ್ ಪರ್ ದ ಪ್ಲಾನ್ ಅಪ್ರೂವ್ಡ್ ಅಟ್ ದ ಸೈಟ್ ದ ನೆಸೆಸರಿ ವರ್ಕಿಂಗ್ ಆಫ್ ಸೆಂಟ್ರಲ್ ಲೈನ್ ಶಾಲ್ ಬಿ ಡನ್. ಓಕೆ, ನಮ್ಗೆ ಆಸ್ ಪರ್ ದ ಇಂಜಿನಿಯರ್ ಪ್ರೊವೈಡ್ ಮಾಡಿರ್ತಾರೆ ಸೈಟ್ ಪ್ಲಾನ್, ಆ ಸೈಟ್ ಪ್ಲಾನ್ ಪ್ರಕಾರನೇ ನಾವು ಎಕ್ಸ್ಕವೇಷನ್ ಮಾಡ್ಬೇಕಾಗಿರೋದಕ್ಕೆ ಮುಂಚೆ ಸೆಂಟ್ರಲ್ ಲೈನ್ ನ ಮಾರ್ಕ್ ಮಾಡ್ಕೋಬೇಕಿರುತ್ತೆ. ಓಕೆ, ದ ಸೈಡ್ಸ್ ಆಫ್ ದ ಫೌಂಡೇಶನ್ ಟ್ರೆಂಚಸ್ ಶಾಲ್ ಬಿ ಟ್ರೂಲಿ ವರ್ಟಿಕಲ್ ಅಂಡ್ ಬಾಟಮ್ ಶುಡ್ ಬಿ ಯೂನಿಫಾರ್ಮ್ಲಿ ಲೆವೆಲ್. ಅಂದ್ರೆ ಟ್ರೆಂಚಸ್ ವರ್ಟಿಕಲ್ ಲೈನ್ಸ್ ಏನಿರುತ್ತೋ ಅದು ಇಟ್ ಶುಡ್ ಬಿ ಟ್ರೂಲಿ ವರ್ಟಿಕಲ್ ಆಗಿರ್ಬೇಕು ಅಂಡ್ ದ ಬಾಟಮ್ ಏನಿರುತ್ತೋ ಅದು ಯೂನಿಫಾರ್ಮ್ಲಿ ಲೆವೆಲ್ ಆಗಿರ್ಬೇಕು. ಓಕೆ, ದ ಬೆಡ್ ಆಫ್ ದ ಟ್ರೆಂಚಸ್ ಶಾಲ್ ಬಿ ಲೈಟ್ಲಿ ವಾಟರ್ಡ್ ಅಂಡ್ ವೆಲ್ ರ್ಯಾಮ್ಡ್ ಆಗಿರ್ಬೇಕು. ಓಕೆ, ಬೆಡ್ ಆಫ್ ದ ಟ್ರೆಂಚಸ್ ಅಂದ್ರೆ ಹಳ್ಳ ಮಾಡಿರ್ತೀವಲ್ಲ ನಾವು, ಆ ಹಳ್ಳದ ಒಳಗಡೆ ಡೆಪ್ತ್ ಏನಿರುತ್ತೋ ಒಳಗಡೆ ಬೆಡ್, ಆ ಬೆಡ್ ನ ನಾವು ವಾಟರ್
ಹಾಕಿ ಸ್ಪ್ರಿಂಕಲ್ ಮಾಡಿ ಅದನ್ನ ವೆಲ್ ರ್ಯಾಮ್ಡ್ ಮಾಡಿರ್ಬೇಕಂದ್ರೆ ಕಾಂಪ್ಯಾಕ್ಟ್ ಮಾಡಿರ್ಬೇಕು ಸ್ಟ್ರಾಂಗ್ ಮಾಡಿರ್ಬೇಕು ಅದನ್ನ ಓಕೆ then the excavated material shall be stocked away from the side of the trench of the excavation at least 1 meter okay ನಾವು ಎಕ್ಸ್ಕವೇಟ್ ಮಾಡುವಾಗ ಮಣ್ಣು ಏನ್ ತೆಗ್ದಿರ್ತೀವೋ ಸಾಯಿಲ್ ಏನ್ ತೆಗ್ದಿರ್ತೀವೋ ಅದನ್ನ ಅಟ್ ಲೀಸ್ಟ್ ನಮ್ ಟ್ರೆಂಚಸ್ ಇಂದ 1 ಮೀಟರ್ ಅವೇನೆ ಸ್ಟಾಕ್ ಮಾಡ್ಬೇಕಿರುತ್ತೆ ಯಾಕಂದ್ರೆ ಮತ್ತೆ ಅದು ನಾವು ಅದೇ ಪಕ್ಕದಲ್ಲೇ ಟ್ರೆಂಚಸ್ ಪಕ್ಕದಲ್ಲೇ ಹಾಕಿದ್ರೆ ಅದು ಮತ್ತೆ ಅದ್ರೊಳಗಡೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಓಕೆ ಅದನ್ನ ನಾವು ಲೀಡ್ ಅಂತ ಕರಿತೀವಿ next water if any accumulates in the trenches should be pumped out without any extra payments so ನಾವು ಮಳೆಗಾಲದಲ್ಲಿ ಏನಾದ್ರೂ ಎಕ್ಸ್ಕವೇಷನ್ ಮಾಡ್ತಿದ್ರೆ ಯೂಶುವಲಿ ವಾಟರ್ ಟ್ರೆಂಚಸ್ ಅಲ್ಲಿ ನಿಲ್ಲೋ ಚಾನ್ಸಸ್ ಇರುತ್ತೆ ಸೊ ಆವಾಗ ನಾವು ನೆಕ್ಸ್ಟ್ ಡೇ ಏನಾದ್ರೂ ವರ್ಕ್ ಮಾಡ್ಬೇಕಿದ್ರೆ ಸೊ ಆ ವಾಟರ್ ನ ರಿಮೂವ್ ಮಾಡ್ಬೇಕಾಗುತ್ತೆ ಬೈ ಪಂಪಿಂಗ್ ಮೆಥಡ್ ಸೊ ಆ ವಾಟರ್ ನ ಪಂಪ್ ಮಾಡೋದಿಕ್ಕೆ ನಾವಿನ್ ಎಕ್ಸ್ಟ್ರಾ ಪೇಮೆಂಟ್ ನ ಪೇ ಮಾಡೋ ಅವಶ್ಯಕತೆ ಇರುತ್ತೆ ಓಕೆ ನೆಕ್ಸ್ಟ್ necessary precautions shall be taken to prevent the surface water entering into the trenches so water enter ಆಗದೆ ಇರೋ ತರ ನಾವು necessary precautions ನ ತಗೊಳ್ಬೇಕಿರುತ್ತೆ and the materials ಏನಾದ್ರೂ materials valuable things ಏನಾದ್ರೂ ಫೈಂಡ್ ಔಟ್ ಮಾಡಿದ್ರೆ ನಾವು ಹಳ್ಳ ಅಗಿಯುವಾಗ ಸೊ ಆ ಪ್ರಾಪರ್ಟಿ ಏನಿದೆಯೋ ಅದನ್ನ ನಾವು ಗವರ್ಮೆಂಟ್ ಗೆ ಸಬ್ಮಿಟ್ ಮಾಡ್ಬೇಕಿರುತ್ತೆ ಓಕೆ ಸೊ ದಿಸ್ earthwork shall be measured in cubics it's the important thing earthwork ನ ನಾವು ಹೇಗೆ ಮೆಷರ್ ಮಾಡ್ತೀರಾ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಡೆಪ್ತ್ ಓಕೆ ಇದನ್ನ ನಾವು ಕ್ಯೂಬಿಕ್ಸ್ ಅಲ್ಲಿ ಮೆಷರ್ ಮಾಡ್ಬೇಕಿರುತ್ತೆ ಓಕೆ ನೆಕ್ಸ್ಟ್ here we go BBM in CM 1:6 for superstructure okay BBM ಅಂತಂದ್ರೆ ಬ್ರಿಕ್ ಬರ್ನ್ ಬ್ರಿಕ್ ಮೇಸನ್ರಿ ಅಂತ ಕರಿತೀವಿ ನಾವು ಸೊ ಈ ವರ್ಕ್ ಮಾಡ್ಬೇಕಂತಂದ್ರೆ ನಮ್ಗೆ ಏನೆಲ್ಲ ಮೆಟೀರಿಯಲ್ಸ್ ಇರಬೇಕು ಸೊ ನಾವು ಯಾವ ರೀತಿಯಾದ ಮೆಟೀರಿಯಲ್ಸ್ ನ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನಾವು ಬರ್ನ್ ಬ್ರಿಕ್ ಮೇಸನ್ರಿ ಅಂತಂದ್ರೆ ನಾವು ಬ್ರಿಕ್ ಅಲ್ಲಿ ಕೆಲಸ ಮಾಡೋದಲ್ವಾ ಸೊ ಬ್ರಿಕ್ಸ್ ನಾವು ಯೂಸ್ ಮಾಡ್ತಕ್ಕಂಥ ಬ್ರಿಕ್ಸ್ ಹೇಗಿರ್ಬೇಕು ಅಂದ್ರೆ it should confirm the IS specification. IS specifications ಪ್ರಕಾರನೇ ಇರಬೇಕು and it should be a first class brick ಆಗಿರಬೇಕು regular in shape ಇರಬೇಕು size ಇರಬೇಕು and it should be a uniform color ಇರಬೇಕು okay and the brick should be free from flaws cracks lumps and any kind okay ಆ ಬ್ರಿಕ್ಸ್ ಕ್ರಾಕ್ಸ್ ಇರಬಾರ್ದು ಮತ್ತೆ ಯಾವುದೇ ಕೈಂಡ್ ಆಫ್ ಲಂಪ್ಸ್ ಇರಬಾರ್ದು ಮತ್ತೆ ಅದ್ರ ಮೇಲೆ ವೇಸ್ಟ್ ಮೆಟೀರಿಯಲ್ಸ್ ಆಗ್ಲಿ ಡರ್ಟ್ ಆಗ್ಲಿ ಅದಕ್ಕೆ ಸ್ಟಿಕ್ ಆಗಿರಬಾರ್ದು ಆ ರೀತಿ ಇರಬೇಕು ಓಕೆ brick shall have minimum crushing strength ಬಂದು 10.5 Newton per mm square ಇರಬೇಕು and the brick shall not absorb the water so ನಾವು ಬಿಫೋರ್ ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡುವಂತ ಬ್ರಿಕ್ಸ್ ನ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ವಾಟರ್ ಅಲ್ಲಿ ಸೋಕ್ ಮಾಡಿ ಇಟ್ಟಿರ್ಬೇಕು ಸೊ ಆ ಸೋಕ್ ಮಾಡುವಾಗ ಆ ವಾಟರ್ ಏನಿದೆಯೋ ಬ್ರಿಕ್ಸ್ ವಾಟರ್ ನ more than 1/6 of weight of the brick absorb ಮಾಡಬಾರ್ದು ಸೊ okay then the sand shall be now use ಮಾಡ್ತಕ್ಕಂತ sand ಹೇಗಿರ್ಬೇಕಂದ್ರೆ it should be a medium coarse ಇರಬೇಕು and it should be clean sharp free from clay mica and other organic impurities ಇರಬೇಕು ಓಕೆನಾ other organic impurities ಇಂದ ಅದು ಫ್ರೀ ಆಗಿರಬೇಕು and ನಾವು ಯೂಸ್ ಮಾಡೋ ಸಿಮೆಂಟ್ ಏನಿದೆಯೋ ಅದು ಬಂದು it should satisfy the requirements of Bureau of Indian Standards okay then the mortar is designated in specified proportion so designated in specified proportion ಅಂದ್ರೆ ಅಲ್ಲಿ ಅವರು ಕೇಳಿರೋದು 1:6 proportion ಕೇಳಿದ್ದಾರೆ ಅಂದ್ರೆ 1 part of cement and the 6 parts of sand ನ ನಾವು ಯೂಸ್ ಮಾಡಬೇಕಿರುತ್ತೆ and the materials are weighed or measured and mixed on the watertight platform ಮೇಲೆ ನಾವು ಅದನ್ನ ಮಿಕ್ಸ್ ಮಾಡಬೇಕಿರುತ್ತೆ ಆಫ್ಟರ್ ಬಲ್ಕಿಂಗ್ ಆಫ್ ಸ್ಯಾಂಡ್ ಆದ್ಮೇಲೆ ಓಕೆ ದೆನ್ ಬ್ರಿಕ್ಸ್ ಬಿಫೋರ್ ಲೇಯಿಂಗ್ ಶಲ್ ಬಿ ಥರೋಲಿ ಸೋಕ್ಡ್ ಇನ್ ವಾಟರ್ ಆಸ್ ಯೂಶುವಲ್ ಆಗ್ಲೇ ನಾನು ಹೇಳಿದೀನಿ ನಿಮ್ಗೆ ನಾವು ಯಾವುದೇ ಒಂದು ಬ್ರಿಕ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ಬ್ರಿಕ್ಸ್ ನ ನಾವು ಫಸ್ಟ್ ವಾಟರ್ ಅಲ್ಲಿ soak ಮಾಡಿರಬೇಕು for some period okay the bricks laid truly horizontal in a course of frog upwards okay now bricks ನ ಲೇ ಮಾಡುವಾಗ ಆ ಫ್ರಾಗ್ ಕಂಡೀಷನ್ ಏನಿರುತ್ತೋ ಆ ಫ್ರಾಗ್ ಯಾವಾಗ್ಲೂ upwards ಅಲ್ಲಿ ಇರಬೇಕು and it should be a truly horizontal ಆಗಿರಬೇಕು okay so frog upwards ಏನಕ್ಕೆ ಇಡಬೇಕು ಅಂತಂದ್ರೆ it acts frog ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆ ಕಂಪನಿ ನೇಮ್ ಆಗಿರಬಹುದು ಅದನ್ನ ಅಲ್ಲಿ ಹಾಕಿರ್ತಾರೆ ಸೊ ಅದು ಯಾವ ರೀತಿ ಆಕ್ಟ್ ಮಾಡುತ್ತೆ ಅಂದ್ರೆ it acts as a key to the another brick and another layer of the brick and between the mortar and the brick okay so ಅದು key ಆಗಿ ಆಕ್ಟ್ ಮಾಡುತ್ತೆ ಸರಿನಾ the brick work shall be raised 1 meter ಅಂದ್ರೆ 1 meter height ಗೆ all around the building ನ ನಾವು per day ರೈಸ್ ಮಾಡಬೇಕು ಓಕೆ ಅದಕ್ಕಿಂತ ಜಾಸ್ತಿ ಮಾಡೋ ಹಾಗೆ ಇಲ್ಲ
then only the quantity of the mortar can be used. ನಾವು ಮಿಕ್ಸ್ ಮಾಡಿರ್ತಕ್ಕಂಥ mortar ಏನಿದೆಯೋ ಅದನ್ನ ನಾವು within 30 minutes ಒಳಗಡೆನೆ ಯೂಸ್ ಮಾಡ್ಬೇಕಿರುತ್ತೆ. ಸ್ಕಫೋಲ್ಡಿಂಗ್ ಅಂದ್ರೆ ಸ್ಕಫೋಲ್ಡಿಂಗ್ ನಾವೇನಾದ್ರೂ ಪ್ರೊವೈಡ್ ಮಾಡ್ಬೇಕಂದ್ರೆ ಇಫ್ ನೆಸೆಸರಿ 1 ಮೀಟರ್ ಹೈಟ್ ಗಿಂತ ನಾವು ಮೇಲೆ ಬ್ರಿಕ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಸೊ ಸ್ಕಫೋಲ್ಡಿಂಗ್ ನ ಹಾಕೋಬೇಕಿರುತ್ತೆ. ಸಾರ್ವೆ ಅಂತ ಕರಿತೀವಲ್ಲ ನಾವು ಅದನ್ನ ಕಟ್ಕೋಬೇಕಿರುತ್ತೆ. ಓಕೆ, ಕ್ಯೂರಿಂಗ್ ಶುಡ್ ಬಿ ಡನ್ ಅಟ್ ಲೀಸ್ಟ್ 10 days. 10 days ಆದ್ರೂ ನಾವು ಬ್ರಿಕ್ ವರ್ಕ್ ಗೆ ಕ್ಯೂರಿಂಗ್ ಮಾಡ್ಬೇಕಿರುತ್ತೆ. ಅಂಡ್ ಮೆಜರ್ಮೆಂಟ್ಸ್ ಆರ್ ಟೇಕನ್ ಇನ್ ಕ್ಯೂಮಿಕ್ಸ್. ಇದನ್ನು ಅಷ್ಟೇ ಲೆಂತ್ ಬ್ರೆಡ್ ಡೆಪ್ತ್ ಆಗಿ ನಾವು ಮೆಜರ್ ಮಾಡ್ಕೋತೀವಿ. ಸೊ ದ ಮೆಜರ್ಮೆಂಟ್ಸ್ ಆರ್ ಟೇಕನ್ ಇನ್ ಕ್ಯೂಮಿಕ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ plastering. Plastering in CM 1:6 for walls. ಓಕೆ, ಪ್ಲಾಸ್ಟರಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಪ್ಲಾಸ್ಟರಿಂಗ್ ಬಂದು ಏನಕ್ಕೋಸ್ಕರ ಪ್ಲಾಸ್ಟರಿಂಗ್ ಮಾಡ್ತೀವಿ? ಟು ಪ್ರೊಟೆಕ್ಟ್ ದ ಅವರ್ ಬಿಲ್ಡಿಂಗ್. ಓಕೆ, ಟು ಪ್ರೊಟೆಕ್ಟ್ ಅವರ್ ಬ್ರಿಕ್ ಮೇಸನ್ರಿ ಆಗಿರ್ಬೋದು. ಓಕೆನಾ, ಸೊ ಇಟ್ ವಿಲ್ ಗಿವ್ ಅ ಫಿನಿಶಿಂಗ್ ಕೋಟ್. ಇಟ್ ವಿಲ್ ಆಕ್ಟ್ ಆಸ್ ಅ ಫಿನಿಶಿಂಗ್ ಕೋಟ್ ಅಂಡ್ ಇಟ್ ವಿಲ್ ಪ್ರೊಟೆಕ್ಟ್ ದ ಮೇಸನರಿ ಸ್ಟ್ರಕ್ಚರ್ and it will give the decent look to the masonry structure and it also has the hygienic condition in the building. So ನಾವು ಪ್ಲಾಸ್ಟರಿಂಗ್ ಮಾಡದೆ ಹಂಗೆ ಬಿಟ್ಬಿಟ್ರೆ ಬ್ರಿಕ್ ವರ್ಕ್ ಮಾತ್ರನೇ ಇದ್ದಾಗ ಏನಾಗುತ್ತೆ, ಮಳೆ ಬಂದಾಗ್ಲಿ ಇಲ್ಲ ವಾಟರ್ ಪೈಪ್ಸ್ ಏನಾದ್ರು ಲೀಕ್ ಆಗೋ ಚಾನ್ಸಸ್ ಇದ್ದಾಗ ಆಗ ಏನಾಗುತ್ತೆ, ಸೊ ಡ್ಯಾಂಪ್ನೆಸ್ ಕ್ರಿಯೇಟ್ ಆಗುತ್ತೆ ಅಂಡ್ ಇಟ್ ವಿಲ್ ಫಾರ್ಮ್ ಅ ಅನ್ಹೈಜಿನಿಕ್ ಕಂಡೀಷನ್ಸ್ ಇನ್ ದ ಬಿಲ್ಡಿಂಗ್. ಸೊ ಅದಕ್ಕೋಸ್ಕರ ಪ್ಲಾಸ್ಟರಿಂಗ್ ಈಸ್ ನೆಸೆಸರಿ and it acts as a weathering agent. Okay, it acts as a weathering agent ಅಂದ್ರೆ opposites to weathering agents ಅಂದ್ರೆ ಯಾವುದೇ ಮಳೆ ಗಾಳಿ ಸ್ನೋ ಆ ತರದ್ ಏನಾದ್ರು ಇದ್ದಾಗ ಸೊ ಇದು ಅದ ಗೋಡೆಗಳನ್ನ ಪ್ರೊಟೆಕ್ಟ್ ಮಾಡೋ ತರ ಆಕ್ಟ್ ಮಾಡುತ್ತೆ. ಓಕೆ, so and it is very necessary. Next, the work of a cement plaster shall be carried out after masonry joints are racked. Masonry joints ಏನಿದೆಯೋ ಅದನ್ನ ರ್ಯಾಕ್ ಮಾಡಿದಾದ್ಮೇಲೆ ನಾವು ಪ್ಲಾಸ್ಟರಿಂಗ್ ವರ್ಕ್ ನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಇಸ್ ದ ಪ್ರೊಸೆಸ್ ಆಫ್ ರ್ಯಾಕಿಂಗ್. ಓಕೆ, ಮೇಸನರಿ ಜಾಯಿಂಟ್ಸ್ ನ ರ್ಯಾಕಿಂಗ್ ಮಾಡ್ತಾ ಇದಾರೆ ಅಪ್ ಟು ದ 20 mm ಡೆಪ್ತ್ ವರ್ಗುನು ರ್ಯಾಕ್ ಮಾಡಿ ಆಮೇಲೆ ಅದಕ್ಕೆ ನಾವು ವಾಟರ್ ನ ಸ್ಪ್ರಿಂಕಲ್ ಮಾಡ್ಬೇಕಿರುತ್ತೆ. Well watered. Okay, next, cement and sand is used in plastering which comprises of different thicknesses according to the requirement of site. Okay, plastering thickness bandu it depends upon the condition of the building ಆಗಿರಬಹುದು. ಓಕೆನಾ, ಸೊ ಸೈಟ್ ಕನ್ಸ್ಟ್ರಕ್ಷನ್ ಸೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಇಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು ಇಲ್ಲ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸ್ ಆಗಿರ್ಬೋದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಸೈಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಿಮೆಂಟ್ ಶಲ್ ಬಿ ಆಫ್ ಫ್ರೆಶ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ನ ಯೂಸ್ ಮಾಡಬೇಕು. ಸ್ಯಾಂಡ್ ಬಂದು ಮೀಡಿಯಂ ಕ್ವಾಲಿಟಿ ಇರಬೇಕು ಅಂಡ್ ಕ್ಲೀನ್ ಅಂಡ್ ಫ್ರೀ ಫ್ರಮ್ ಆರ್ಗ್ಯಾನಿಕ್ ಇಂಪ್ಯೂರಿಟೀಸ್ ಇರಬೇಕು. ಓಕೆ, ನಾವು ಯೂಸ್ ಮಾಡ್ತಕ್ಕಂಥ ವಾಟರ್ ಆಲ್ಸೋ ಇಟ್ ಶುಡ್ ಬಿ ಫ್ರೀ ಫ್ರಮ್ ಇಂಪ್ಯೂರಿಟೀಸ್ ಅಂಡ್ ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಇರಬಾರ್ದು ಅಂಡ್ ಡ್ರಿಂಕಿಂಗ್ ವಾಟರ್ ಮೇ ಬಿ ಯೂಸ್ಡ್. Okay, plastering should be done with cement mortar ratio 1:6. 1:6 ಅಂದ್ರೆ 1 part of cement and 6 parts of sand ನ ಯೂಸ್ ಮಾಡ್ಬೇಕಿರುತ್ತೆ. and mixing ನಾವು ಹೇಗ್ ಮಾಡ್ಬೇಕಂದ್ರೆ it should be done on the water tight platform ಮೇಲೆ ಮಾಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, the materials sand and the cement ಏನಿದೆಯೋ ಅದನ್ನ we should mix ಡ್ರೈ ಮಿಕ್ಸ್ ಮಾಡಬೇಕು until it will get ಯೂನಿಫಾರ್ಮ್ ಕಲರ್ ಬರೋವರೆಗೂ ನಾವು ಅದನ್ನ ಡ್ರೈ ಮಿಕ್ಸ್ ಮಾಡಬೇಕು. ಆಮೇಲೆ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ವಾಟರ್ ನ ಆಡ್ ಮಾಡ್ಬೇಕಾಗಿರುತ್ತೆ. ಅಂಡ್ ಮಿಕ್ಸ್ ಮಾಡಿರ್ತಕ್ಕಂಥ ಮಾರ್ಟರ್ ಏನಿದೆಯೋ ಅದನ್ನ ವಿತಿನ್ 30 minutes ಒಳಗಡೆ ನಾವು ಯೂಸ್ ಮಾಡಬೇಕಿರುತ್ತೆ. ಓಕೆ, ದ ಪ್ಲಾಸ್ಟರ್ ಶುಡ್ ಬಿ ಇನ್ ಸ್ಟ್ರೈಟ್ ಲೈನ್, ಲೆವೆಲ್ ಆಗಿರ್ಬೇಕು, ಪ್ಲಂಬ್ಡ್ ಆಗಿರ್ಬೇಕು ಅಂಡ್ ಜಾಯಿಂಟ್ ಮಸ್ಟ್ ಬಿ ಇನ್ ರೈಟ್ ಆಂಗಲ್ ಆಗಿರ್ಬೇಕು. ಓಕೆನಾ, so the first coat of the plaster shall be uniformly applied and the best workmanship use ಮಾಡಿಕೊಂಡು ನಾವು first coat of the plaster ನ ಅಪ್ಲೈ ಮಾಡಬೇಕಿರುತ್ತೆ. after applying the water. okay, first ನಾವು well racked ಮಾಡಿ ಅದಕ್ಕೆ ವಾಟರ್ ಅಪ್ಲೈ ಮಾಡಿದ್ಮೇಲೆ ನಾವು ಪ್ಲಾಸ್ಟರಿಂಗ್ ಫಸ್ಟ್ ಕೋಟ್ ಆಫ್ ಪ್ಲಾಸ್ಟರಿಂಗ್ ನ ಅಪ್ಲೈ ಮಾಡ್ತೀವಿ. ಸೊ with the help of best workmanship. okay, the thickness of the first coat shall not be less than 12 mm. 12 mm ಗಿಂತ ಕಡಿಮೆ ಇರಬಾರ್ದು ಫಸ್ಟ್ ಕೋಟ್ ಅನ್ನೋದು. ಓಕೆ, and it is cured for 7 days. 7 days ಕ್ಯೂರ್ ಮಾಡಿರ್ಬೇಕಾಗಿರುತ್ತೆ. and the second coat shall be started after 7 days of first
coat curing ಆದ್ಮೇಲೆ ನೆಕ್ಸ್ಟ್ ಕೋಟ್ ನ ನಾವು ಮಾಡಬೇಕಿರುತ್ತೆ ಅಂಡ್ ದ ಥಿಕ್ನೆಸ್ ಶುಡ್ ಬಿ 8 mm ಇರಬೇಕು ಓಕೆನಾ ಮೆಜರ್ಮೆಂಟ್ಸ್ ನ ನಾವು ಇದನ್ನ ಸ್ಕ್ವೇರ್ ಮೀಟರ್ಸ್ ಅಲ್ಲಿ ತಗೊಂತೀವಿ ಸೊ ಲೆಂತ್ ಇಂಟು ಹೈಟ್ ತಗೋತೀವಿ ಇಲ್ಲಾಂದ್ರೆ ಲೆಂತ್ ಇಂಟು ಬ್ರೆಡ್ ತಗೊಳ್ತೀವಿ ಓಕೆ ಸೊ ನೆಕ್ಸ್ಟ್ ವಿ ಹ್ಯಾವ್ RCC work. Okay, RCC means it's a reinforced cement concrete work. Proportion bandu 1:2:4 ಇದೆ. 1 part of cement, 2 part of sand and 4 part of aggregates. Okay. Here RCC ಅಂತ ಹೇಳಿದ್ರೆ steel bars ನ ಯೂಸ್ ಮಾಡ್ತೀವಿ ಅಂತ ಗೊತ್ತಿದೆ ನಿಮಗೆಲ್ಲ. So the steel bars of standard specifications are used. ನಮಗೆ as per site condition ಗೆ ತಕ್ಕ ಹಾಗೆ specifications ನ ಕೊಟ್ಟಿರ್ತಾರೆ. So ಈ specifications ನಮಗೆ ಯಾರು ಕೊಡ್ತಾರೆ ಅಂತಂದ್ರೆ ಜನರಲಿ PWD irrigation departments railway departments have their own department standard specifications irutte okay other departments that have no standard specification so they generally prefer any of the above departments for the same works okay so now ಇವುಗಳ ಮುಖಾಂತರ ನಾವು specification follow ಮಾಡ್ತೀವಿ So as per the IS standard specifications prakara namge ee steel bars irbeku next the bars shall be round irbeku hooked irbeku and bent accurately and placed in a position joint should be avoided so now joints na avoid ಮಾಡಬೇಕಿರುತ್ತೆ okay sufficient overlapping should be given by joining ಜಾಯಿನ್ ಮಾಡುವಾಗ ಸಫಿಶಿಯಂಟ್ ಓವರ್ಲ್ಯಾಪಿಂಗ್ ಇದನ್ನ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ ಸೊ ಸಫಿಶಿಯಂಟ್ ಸ್ಪೇಸ್ ನ ನಾವು ಪ್ರೊವೈಡ್ ಮಾಡಿರ್ಬೇಕಾಗತ್ತೆ ವೈಲ್ ಜಾಯಿನಿಂಗ್ ಸೊ ಓವರ್ಲ್ಯಾಪಿಂಗ್ ಇದು ಬಂದು 50 times 50D ಅಂತ ಕರಿತೀವಿ ಸೊ 50 times the bar diameter ಓಕೆ ಸೊ ಅಷ್ಟು ಲೆಂತ್ ನಾವು ಓವರ್ಲ್ಯಾಪಿಂಗ್ ಮಾಡಬೇಕಿರುತ್ತೆ next centering and shuttering should be done with the timber so centering and shuttering ಮಾಡಬೇಕು RCC ವರ್ಕ್ ಅಂತಂದ್ರೆ ನಾವು centering and shuttering is necessary ಇರುತ್ತೆ so ಇದನ್ನ ಮಾಡಬೇಕಂದ್ರೆ ನಾವು ವೆಲ್ ಸೀಸನ್ ಕೋಡ್ ನ ಯೂಸ್ ಮಾಡ್ಕೋತೀವಿ so raw linseed oil should be applied over the shuttering to prevent the adherence of the concrete okay so ನಾವು centering ನ ಪ್ರೊವೈಡ್ ಮಾಡಿದ್ಮೇಲೆ before concreting ಸೊ ಆ ಶೀಟ್ಸ್ ಗೆ ಸೆಂಟ್ರಿಂಗ್ ಶೀಟ್ಸ್ ಗೆ ಏನ್ ಮಾಡ್ಬೇಕಂದ್ರೆ ರಾ ಲಿನ್ಸಿಡ್ ಆಯಿಲ್ ನ ಅಪ್ಲೈ ಮಾಡ್ಬೇಕು ಏನಕ್ಕೋಸ್ಕರ ಅಂತಂದ್ರೆ ನಮ್ಮ ಕಾಂಕ್ರೀಟ್ ಹಾಕಿದಾಗ ಅದು ಆ ಸೆಂಟ್ರಿಂಗ್ ಶೀಟ್ ಗೆ ಸ್ಟಿಕ್ ಆಗಬಾರ್ದು ಸೊ ಈಸಿಯಾಗಿ ಆಫ್ಟರ್ ಕ್ಯೂರಿಂಗ್ ಪೀರಿಯಡ್ ಆದ್ಮೇಲೆ ನಾವು ಸೆಂಟ್ರಿಂಗ್ ಶೀಟ್ಸ್ ನ ತೆಗೆದಾಗ ಈಸಿಯಾಗಿ ಅದು ಕಾಂಕ್ರೀಟ್ ಇಂದ ಸಪರೇಟ್ ಆಗಿ ಬರ್ಲಿಕ್ಕೆ ನಾವು ಇಲ್ಲಿ ರಾ ಲಿನ್ಸಿಡ್ ಆಯಿಲ್ ನ ಯೂಸ್ ಮಾಡ್ತೀವಿ ಓಕೆ ದ ಪ್ರೊಪೋರ್ಷನ್ ಆಫ್ ಸಿಮೆಂಟ್ ಶಲ್ ಬಿ 1 part of cement 2 part of sand and 4 parts of coarse aggregates na use ಮಾಡ್ತೀವಿ by its volume okay cement ಏನ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ it should be as IS specifications ಪ್ರಕಾರನೇ ಸಿಮೆಂಟ್ ಇರಬೇಕು ಆ ತರದನ್ನ ನಾವು ಯೂಸ್ ಮಾಡಬೇಕಿರುತ್ತೆ and the sand shall be clean and coarse and shall be free from organic matters okay organic matters ಅಂದ್ರೆ ಈ ಕಸ ಕಡ್ಡಿ ಎಲೆಗಳು ಆ ಹುಲ್ಲು ಆ ತರದ್ದು okay and the coarse aggregate shall be 20 mm graded down and shall be retained in 5 mm mesh square mesh ಅಲ್ಲಿ ರಿಟೈನ್ ಆಗಿರಬೇಕು ಸೊ ಆ ತರದ ಕೋರ್ಸ್ ಅಗ್ರಿಗೇಟ್ ನ ನಾವು ಯೂಸ್ ಮಾಡ್ತೀವಿ ಸೊ ಇದು ನಮಗೆ ಸಿವ್ ಅನಾಲಿಸಿಸ್ ಮಾಡುವಾಗ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಶುಡ್ ಬಿ ಯೂಸ್ಡ್ ಫಾರ್ ಮಿಕ್ಸಿಂಗ್ ಸೊ ಅದನ್ನ ಮಿಕ್ಸ್ ಮಾಡ್ಲಿಕ್ಕೆ ನಾವು ಕ್ಲೀನ್ ಡ್ರಿಂಕಿಂಗ್ ವಾಟರ್ ನ ಯೂಸ್ ಮಾಡಬಹುದು ಓಕೆ ಮಿಕ್ಸಿಂಗ್ ಆಫ್ ಕಾಂಕ್ರೀಟ್ ಶಲ್ ಬಿ ಡನ್ ಇನ್ ಮೆಕ್ಯಾನಿಕ್ ಮಿಕ್ಸರ್ ಸೊ ಸಣ್ಣ ಪುಟ್ಟ RCC ವರ್ಕ್ಸ್ ಇದ್ರೆ ನಾವು ಮ್ಯಾನ್ಯುಯಲಿನೂ ಮಿಕ್ಸ್ ಮಾಡಬಹುದು ಹ್ಯಾಂಡ್ ಮಿಕ್ಸ್ ಅಂತ ಕರಿತೀವಿ ಸೊ ಫಾರ್ ಹೆವಿ RCC ಸ್ಟ್ರಕ್ಚರ್ಸ್ ಏನಾದ್ರೂ ಇದ್ರೆ ಅದಕ್ಕೆ ನಾವು ಮೆಷಿನ್ ಮಿಕ್ಸ್ ಅಲ್ಲೇ ಮಾಡಬೇಕಿರುತ್ತೆ ಓಕೆ ನೆಕ್ಸ್ಟ್ ದ ಕಾಂಕ್ರೀಟ್ from the drum shall be placed on watertight platform after mixing in the concrete mixer that should be poured on the watertight platform okay then RCC work shall be done carefully so that the thickness of the plastering required for finishing the surface is not more than 6 mm okay RCC work ಮಾಡುವಾಗ ನಾವು ಕೇರ್ಫುಲ್ ಆಗಿ ಮಾಡಬೇಕು ಬಿಕಾಸ್ ನಾವು ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಕಾಂಪ್ಯಾಕ್ಷನ್ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಹನಿಕೂಮ್ಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹೆವಿಯಾಗಿ ಹನಿಕೂಮ್ಸ್ ಫಾರ್ಮ್ ಆದ್ರೆ ನಮಗೆ ಪ್ಲಾಸ್ಟರಿಂಗ್ ವರ್ಕ್ ತುಂಬಾನೇ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು RCC ವರ್ಕ್ ಮಾಡ್ಬೇಕಂದ್ರೆ ಕಾಂಕ್ರೀಟಿಂಗು ಸೊ ವೈಬ್ರೇಟಿಂಗ್ ಮೆಷಿನ್ಸ್ ನ ಯೂಸ್ ಮಾಡಬೇಕು ಇಲ್ಲ ಟ್ಯಾಂಪಿಂಗ್ ರಾಡ್ಸ್ ನ ಯೂಸ್ ಮಾಡಿ ನಾವು ಅದನ್ನ ಕಾಂಪ್ಯಾಕ್ಟ್ ಮಾಡಬೇಕಿರುತ್ತೆ ಓಕೆ ಸೊ ನೆಕ್ಸ್ಟ್ ದ ಕಾಂಕ್ರೀಟ್ ಶಾಲ್ ಬಿ ಕ್ಯೂರ್ಡ್ ಫಾರ್ 21 days this concrete work shall be
cured for 21 days and it is measured in cumex. ಇದನ್ನು ಸಹ ನಾವು cumex ಅಲ್ಲಿ measure ಮಾಡ್ತೀವಿ. Okay. So let's see about pointing with cement. Pointing work ನೋಡೋಣ. Pointing work cement ನಾವು ಇದರಲ್ಲಿ ಯೂಸ್ ಮಾಡ್ತಕ್ಕಂತ cement ಬಂದು it should be a fresh Portland cement and the sand shall be a medium quality ಇರಬೇಕು and it should be free from organic impurities and the clean water is used. Okay. First the joint shall be racked out to a thickness of 20 mm. ಸೊ ಈ ಜಾಯಿಂಟ್ಸ್ ಏನಿದೆ ಅದನ್ನ ಫಸ್ಟ್ 20 mm ಡೆಪ್ತ್ ವರೆಗೂ ನಾವು ಕೊರಿಬೇಕು. ರ್ಯಾಕಿಂಗ್ ಅಂತಂದ್ರೆ ಕೊರಿಯೋದು ಅಂತ ಕರಿತೀವಿ. ಸೊ ಅದನ್ನ ಕೊರಿಬೇಕು. ಆಮೇಲೆ ಅದಕ್ಕೆ ವಾಟರ್ ನ ಸ್ಪ್ರಿಂಕಲ್ ಮಾಡಬೇಕು. ಆಮೇಲೆ ನಾವು 1 part of cement and 2 parts of sand is mixed in dry condition until we get a uniform color. Then a little quantity of water is added and the mortar shall be mixed on watertight platform. Okay. So 1 part of cement and 2 parts of sand na use ಮಾಡಿಕೊಂಡು ನಾವು ಅದಕ್ಕೆ required quantity of water na add ಮಾಡಿ watertight platform ಮೇಲೆ mix ಮಾಡಿಕೊಂಡು ಆ joints na fill ಮಾಡಬೇಕು and it is pressed by proper tool and best workmanship use ಮಾಡಿಕೊಂಡು ಅದನ್ನ complete ಮಾಡಬೇಕು work na and the surface should be kept wet for 10 days. At least 10 days ಆದ್ರೂ curing ಮಾಡಬೇಕಿರುತ್ತೆ ಇದಕ್ಕೆ and the measurements are taken in square meters ಅಲ್ಲಿ ನಾವು measurement ನ ತಗೋತೀವಿ. Next we have cement concrete 1:2:4 for foundation and a plinth. Okay. So 1:2:4 ratio ಅಂತಂದ್ರೆ 1 part of cement, 2 parts of sand and 4 parts of coarse aggregate ಅಂತ ಹೇಳ್ಬೋದು. Okay. First ನಾವು ಇದರಲ್ಲಿ ತಗೊಳ್ಳೋಂತ ಸಿಮೆಂಟ್ ಹೇಗಿರಬೇಕು? So it should be as per the IS specifications ಇರಬೇಕು and the fine aggregate shall be hard, sharp, coarse aggregate shall be broken granite and it should be free from dust and dirt ಆಗಿರಬೇಕು. Okay. So proportion should be a 1 part of cement, 2 parts of sand and 4 parts of coarse aggregates ನ ಯೂಸ್ ಮಾಡ್ತಿದ್ದೀವಿ ಇಲ್ಲಿ and cement is measured in terms of bags ಅಲ್ಲಿ ನಾವು ಕೌಂಟ್ ತಗೋಬೇಕಿರುತ್ತೆ and the material should be mixed in dry condition ಅಲ್ಲಿ ಫಸ್ಟ್ ನಾವು ವಾಟರ್ ಟೈಟ್ ಪ್ಲಾಟ್ಫಾರ್ಮ್ ಮೇಲೆ ಆದ್ರೂ ಹಾಕೋಬಹುದು ಆರ್ ಹೆವಿ ವರ್ಕ್ಸ್ ಏನಾದ್ರೂ ಇದ್ರೆ ನಾವು ಮೆಕ್ಯಾನಿಕಲ್ ಅಂದ್ರೆ ಮೆಷಿನ್ ಮುಖಾಂತರ ಹಾಕೋಬಹುದು. ಸೊ ಫಸ್ಟ್ ನಾವು ವಾಟರ್ ಆಡ್ ಮಾಡದೇನೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಿರುತ್ತೆ. ಆಮೇಲೆ ಗ್ರಾಜುಯಲಿ ಅದಕ್ಕೆ ವಾಟರ್ ನ ಆಡ್ ಮಾಡ್ಬೇಕಿರುತ್ತೆ. ಓಕೆ. ಮಿಕ್ಸಿಂಗ್ ಶುಡ್ ಬಿ ಡನ್ ಇನ್ ಮೆಷಿನ್ ಫಾರ್ ಹೆವಿ ವರ್ಕ್ಸ್ and shuttering is done if required for inner surface of shuttering is oil to prevent the sticking of concrete. So ಏನಾದ್ರೂ ಶಟ್ರಿಂಗ್ ನೆಸೆಸರಿ ಇರೋ ಕಡೆ ನಾವು ಶಟ್ರಿಂಗ್ ವರ್ಕ್ಸ್ ನ ಪ್ರೊವೈಡ್ ಮಾಡ್ಬೇಕಿರುತ್ತೆ and as usual ಶಟ್ರಿಂಗ್ ವರ್ಕ್ ಏನಾದ್ರೂ ಪ್ರೊವೈಡ್ ಮಾಡಿದ್ರೆ ಸೊ ಇನ್ಸೈಡ್ ಸರ್ಫೇಸ್ ಗೆ ನಾವು ರಾ ಲಿನ್ಸಿಡ್ ಆಯಿಲ್ ನ ಅಪ್ಲೈ ಮಾಡ್ಬೇಕಾಗಿರುತ್ತೆ to prevent the sticking of concrete. Okay. Concrete is laid within a layers. Okay. 3 layers ಆಗಿ ನಾವು ಹಾಕ್ತೀವಿ concrete for foundation ಅದಕ್ಕೆಲ್ಲ. ಸೊ ಆ 3 layers ಹಾಕೋದ್ರೂ ಫಸ್ಟ್ ಲೇಯರ್ ಹಾಕಿದ ತಕ್ಷಣ ವೈಬ್ರೇಟಿಂಗ್ ಮೆಷಿನ್ ಹಾಕಬೇಕು for compaction. next layer 3 layers ಹಾಕಬೇಕು. ಇಲ್ಲ ಅಂತಂದ್ರೆ ವೈಬ್ರೇಟರ್ಸ್ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಸೊ ನಾವು ಟ್ಯಾಂಪಿಂಗ್ ರಾಡ್ಸ್ ಮುಖಾಂತರನು ಹಾಕೋಬಹುದು. ಓಕೆ. So tamping rod ಅಲ್ಲಿ ಟ್ಯಾಂಪ್ ಮಾಡ್ಕೋಬಹುದು and the curing is done with the help of gunny bags ಯೂಸ್ ಮಾಡ್ಕೊಂಡು ನಾವು at least 14 days ಆದ್ರೂ ಕ್ಯೂರಿಂಗ್ ಮಾಡ್ಕೋಬೇಕಿರುತ್ತೆ and the measurements ಏನ್ ತಗೋತೀವೋ ಅದನ್ನ ನಾವು cumex ಅಲ್ಲಿ ತಗೋತೀವಿ. ಓಕೆ. ನೆಕ್ಸ್ಟ್ we have terraza flooring ಅಂತಂದ್ರೆ ಫ್ಲೋರಿಂಗ್ ವರ್ಕ್ ಇದು. ಸೊ ಇದರಲ್ಲಿ ನಾವು ಯೂಸ್ ಮಾಡೋದು ಈ terraza flooring ಬಂದು 2 layers ಆಗಿ ಮಾಡ್ತೀವಿ. one layer ಫಸ್ಟ್ 20 mm thickness of cement concrete ಹಾಕೋತೀವಿ. ಅದರ ಮೇಲೆ ಟಾಪ್ ಲೇಯರ್ ಒಂದು 6 mm thickness ಇರುತ್ತೆ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮೆಟೀರಿಯಲ್ಸ್ ಆಫ್ ಫ್ಲೋರಿಂಗ್ ಕನ್ಸಿಸ್ಟ್ ಆಫ್ ಸಿಮೆಂಟ್, ಮಾರ್ಬಲ್ ಪೌಡರ್, chips and specified quantity of water ನ ನಾವು ಯೂಸ್ ಮಾಡ್ಕೋತೀವಿ. ಓಕೆ. ಫಸ್ಟ್ ಲೇಯರ್ ಅಲ್ಲಿ ಕಾಂಕ್ರೀಟ್ ಇರುತ್ತೆ, ಸೆಕೆಂಡ್ ಲೇಯರ್ ಅಲ್ಲಿ ಮಾರ್ಬಲ್ ಚಿಪ್ಸ್ ಇರುತ್ತೆ. ಓಕೆ. ಸೊ ಫಸ್ಟ್ ಲೇಯರ್ ಅಲ್ಲಿ ಫಾರ್ ದ ಫಸ್ಟ್ ಲೇಯರ್ ಫಸ್ಟ್ ಕೋರ್ಸ್ ಆಫ್ ದ ಲೇಯರ್ ದ coarse aggregate shall be of 12 mm chips. Sand shall be coarse. Okay. Cement should be of standard specifications na ನಾವು ಯೂಸ್ ಮಾಡಬೇಕು. The whole area first ನಾವು whole area ನ panels ಆಗಿ ಡಿವೈಡ್ ಮಾಡ್ಕೋಬೇಕಿರುತ್ತೆ. ಆಮೇಲೆ ಕಾಂಕ್ರೀಟ್ ನ ಲೇ ಮಾಡ್ಬೇಕಿರುತ್ತೆ. ವಿತ್ ಇನ್ ದ ಪ್ಯಾನಲ್ಸ್ ಒಳಗಡೆ ನಾವು ಕಾಂಕ್ರೀಟ್ ನ ಲೇ ಮಾಡಿ ನೀಟಾಗಿ ಕಾಂಪ್ಯಾಕ್ಟ್ ಮಾಡಬೇಕು. ಅದರದ್ದು ಥಿಕ್ನೆಸ್ ಬಂದು 20 mm ಇರುತ್ತೆ. ಆಮೇಲೆ ಟಾಪ್ ಲೇಯರ್ ಏನಿದೆಯೋ
ಅದನ್ನ ನಾವು ಟೆರೋಸೋ ಟಾಪಿಂಗ್ ಅಂತ ಕರಿತೀವಿ. It shall consist of cement and marble chips in the ratio of 1:3. Okay, 1 part of cement and 3 parts of marble chips ನ ಯೂಸ್ ಮಾಡಿಕೊಂಡು ಈ ಲೇಯರ್ ನ ನಾವು ಹಾಕ್ತಿವಿ. Okay, this layer shall be of 6 mm thickness ಇರುತ್ತೆ and it consists of 1 or 2 mm marble chips ಇರುತ್ತೆ. Okay, the surface should be leveled by straight edge or steel floats ಅಂತ ಕರಿತೀವಿ. ಸೊ ಸರ್ಫೇಸ್ ನ ಏನಿರುತ್ತೋ ಫ್ಲೋರಿಂಗ್ ಸರ್ಫೇಸ್ ನ ನಾವು ಲೆವೆಲ್ ಮಾಡ್ಬೇಕಂದ್ರೆ ಬೈ ಯೂಸಿಂಗ್ ಸ್ಟ್ರೈಟ್ ಎಡ್ಜ್ ಮಟ್ಟಕೋಲು ಅಂತ ಏನು ಕರೀತಾರೆ ಅದನ್ನ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಸ್ಟೀಲ್ ಫ್ಲೋಟ್ಸ್ ನ ಯೂಸ್ ಮಾಡ್ಕೊಂಡು ನಾವು ಫ್ಲೋರಿಂಗ್ ಸರ್ಫೇಸ್ ನ ಲೆವೆಲ್ ಮಾಡ್ಕೋಬಹುದು. ಓಕೆ, ಸೊ ಪಾಲಿಶಿಂಗ್ ಈಸ್ ಡನ್ ಬೈ ಮೆಷಿನ್. ಪಾಲಿಶಿಂಗ್ ಹಾಕಿದ್ಮೇಲೆ ಪಾಲಿಶಿಂಗ್ ಮಾಡ್ಬೇಕಿರುತ್ತೆ. ಸೊ ಅದನ್ನ ನಾವು ಮೆಷಿನ್ ಮುಖಾಂತರ ಮಾಡಬೇಕಿರುತ್ತೆ. and the surface shall be cured for 7 days. at least 7 days ನ ನಾವು ಕ್ಯೂರಿಂಗ್ ಮಾಡಬೇಕಿರುತ್ತೆ. after final polish oxalic acid shall be dusted over the surface at the rate of 30 grams per square meter. 1 square meter ಗೆ 30 grams of oxalic acid dust ನ ನಾವು ಸರ್ಫೇಸ್ ಮೇಲೆ ಹಾಕಿ ಸ್ಪ್ರಿಂಕಲ್ ಮಾಡಿ ಆಮೇಲೆ ವಾಟರ್ ನ ಸ್ಪ್ರಿಂಕಲ್ ಮಾಡಿ ಅದರ ಮೇಲೆ ಹಾರ್ಡ್ ರಬ್ಬರ್ ಹಾರ್ಡ್ ವಿತ್ ಪ್ಯಾಡ್ ಆಫ್ ವುಡನ್ ರಬ್ಸ್ ಹೆಲ್ಪ್ ತಗೊಂಡು ನಾವು ಅದನ್ನ ರಬ್ ಮಾಡ್ಬೇಕಾಗುತ್ತೆ. ಸೊ ಎಲ್ಲಿವರೆಗೂ ರಬ್ ಮಾಡ್ಬೇಕಿರುತ್ತೆ ಅಂತಂದ್ರೆ ಅಂಟಿಲ್ ಇಟ್ ಗೆಟ್ ದ ಸ್ಮೂತ್ ಫಿನಿಶ್ ಬರೋ ತನಕ ನಾವು ಅದನ್ನ ರಬ್ ಮಾಡ್ಬೇಕಿರುತ್ತೆ. ಓಕೆ, ಸೊ ಮೆಜರ್ಮೆಂಟ್ಸ್ ನಾವು ಏನ್ರಲ್ಲಿ ತಗೋತೀವಿ ಅಂತಂದ್ರೆ ಮೆಜರ್ಮೆಂಟ್ಸ್ ಆರ್ ಟೇಕನ್ ಇನ್ ಸ್ಕ್ವೇರ್ ಮೀಟರ್ಸ್ ಅಲ್ಲಿ ಮೆಜರ್ಮೆಂಟ್ಸ್ ನ ತಗೋತೀವಿ. ಓಕೆ, next we have distempering for internal walls. internal walls ಗೆ ನಾವು ಡಿಸ್ಟೆಂಪರಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಈಗ. as per specifications. Okay, dry distempers are required. Color is used and it should be approved by the engineer. so dry distemper ನಮ್ಗೆ ಯಾವ ಕಲರ್ ಬೇಕಿರುತ್ತೋ ಸೊ ಆ ಕಲರ್ ನ ನಾವು ಡ್ರೈ ಡಿಸ್ಟೆಂಪರ್ ಆಗಿ ತಗೋಬೇಕು. ಫಸ್ಟ್ ಅದನ್ನ ಇಟ್ ಶುಡ್ ಬಿ ಅಪ್ರೂವ್ಡ್. ಇಂಜಿನಿಯರ್ ಸೈಟ್ ಇಂಜಿನಿಯರ್ ಯಾರು ಇರ್ತಾರೋ ಅವರು ಅದಕ್ಕೆ ಅಪ್ರೂವ್ ಕೊಟ್ಟಿರ್ಬೇಕು. ಆ ತರ ಡಿಸ್ಟೆಂಪರ್ಸ್ ನಾವು ತಗೋಬೇಕು ಅಂಡ್ ಇಟ್ ಡಿಪೆಂಡ್ಸ್ ಅಪಾನ್ ದ ಕ್ವಾಲಿಟಿ. ಓಕೆ, ಸೊ ಇಟ್ ಶುಡ್ ಬಿ ಅಪ್ರೂವ್ಡ್ ಬೈ ದ ಇಂಜಿನಿಯರ್. ಓಕೆ, ಸೊ ಡ್ರೈ ಡಿಸ್ಟೆಂಪರ್ ಏನಿದೆಯೋ ಫಸ್ಟ್ ಅದನ್ನ ನಾವು ಸ್ಲೋಲಿ ಇಟ್ ಶುಡ್ ಬಿ ಸ್ಟಿರ್ಡ್ ಅಂದ್ರೆ ಕಲ್ಸ್ಬೇಕು. ಕ್ಲೀನ್ ವಾಟರ್ ಅಲ್ಲಿ ಅದನ್ನ ಸ್ಲೋಲಿ ಹಾಕ್ತಾ ಕಲ್ಸ್ಬೇಕಿರುತ್ತೆ. ಸೊ ಬೈ ಯೂಸಿಂಗ್ 6 deciliters of water, 1 kg ಗೆ 6 deciliters of water ನ ನಾವು ಯೂಸ್ ಮಾಡಿಕೊಂಡು ಅದನ್ನ ನಿಧಾನವಾಗಿ ಕಲ್ಸ್ಕೋಬೇಕಿರುತ್ತೆ. ಓಕೆ, ಅಂಡ್ ಅದ್ ಆಫ್ಟರ್ ದಟ್ ಇಟ್ ಶುಡ್ ಬಿ allowed to stand for 30 minutes before use. ನಾವು ಯೂಸ್ ಮಾಡಕ್ ಮುಂಚೆ 30 minutes ಅದನ್ನ ಹಾಗೆ ಕಲ್ಸಿ ಬಿಟ್ಟಿರ್ಬೇಕು. ಓಕೆ, ಫಾರ್ ನ್ಯೂ ಸರ್ಫೇಸ್ ವರ್ಕ್ಸ್ ಇಟ್ ಶುಡ್ ಬಿ thoroughly brushed. ಓಕೆ, ನ್ಯೂ ಆಗಿ ಏನಾದ್ರೂ ನಾವು ನ್ಯೂ ಸರ್ಫೇಸ್ಗೆ ಏನಾದ್ರೂ ನಾವು ಡಿಸ್ಟೆಂಪರ್ ಹಾಕ್ತಿದ್ರೆ ನಾವು ಮಾರ್ಟರ್ ಮಾಡಿರ್ತೀವಿ, ಪ್ಲಾಸ್ಟರಿಂಗ್ ಮಾಡಿರ್ತೀರಲ್ಲ ಆಗ ಮಾರ್ಟರ್ ಡ್ರಾಪ್ಸ್ ಎಲ್ಲ ಬಿದ್ದಿರುತ್ತೆ ಸರ್ಫೇಸ್ ಮೇಲೆ. ಸೊ ಅದನ್ನೆಲ್ಲ ಬ್ರಷ್ ಮುಖಾಂತರ ಕ್ಲೀನ್ ಆಗಿ ಅದನ್ನ ರಿಮೂವ್ ಮಾಡ್ಬೇಕಿರುತ್ತೆ. ಓಕೆ, ಆಮೇಲೆ ಸ್ಯಾಂಡ್ ಪೇಪರ್ ತಗೊಂಡು ಸ್ಮೂತ್ನಿಂಗ್ ಸರ್ಫೇಸ್ ಮಾಡ್ಬೇಕಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ಲಾಸ್ಟರ್ ಸರ್ಫೇಸ್ ಅಲೌಡ್ ಟು ಡ್ರೈ ಫಾರ್ 2 months. ನಾವು ನ್ಯೂ ಸರ್ಫೇಸ್ಗೆ ಏನಾದ್ರು ಡಿಸ್ಟೆಂಪರ್ ನ ಅಪ್ಲೈ ಮಾಡ್ಬೇಕಿದ್ರೆ ಅದನ್ನ ನಾವು 2 months ಹಾಗೆ ಬಿಟ್ಟಿರ್ಬೇಕು ಪ್ಲಾಸ್ಟರಿಂಗ್ ಆದ್ಮೇಲೆ. ಆಮೇಲೆ ನಾವು ಡಿಸ್ಟೆಂಪರ್ ನ ಹಾಕ್ಬೇಕಿರುತ್ತೆ. ಓಕೆ, ಫಾರ್ ಓಲ್ಡ್ ಸರ್ಫೇಸಸ್ ಏನಾದ್ರು ಇದ್ರೆ ಇಟ್ ಶುಡ್ ಬಿ ಕ್ಲೀನ್ಡ್ ಆಫ್ ಆಲ್ ಗ್ರೀಸಸ್, ಡಸ್ಟ್, ಆಯಿಲ್ ಏನಾದ್ರು ಇದ್ರೆ ಅದನ್ನ ಫಸ್ಟ್ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಿರುತ್ತೆ. ಓಕೆ, ಆಮೇಲೆ ಎ ಕೋಟ್ ಆಫ್ ಡಿಸ್ಟೆಂಪರ್ ಈಸ್ ಅಪ್ಲೈಡ್ ಓವರ್ ದ ಪ್ಯಾಚಸ್ ಏನಾದ್ರು ಇದ್ರೆ ಅದ್ರ ಮೇಲೆ ಫಸ್ಟ್ ಒಂದು ಕೋಟ್ ನ ನಾವು ಅಪ್ಲೈ ಮಾಡ್ಬೇಕಿರುತ್ತೆ. ಓಕೆ, ಫಾರ್ ಓಲ್ಡ್ ವರ್ಕ್ಸ್. ಓಕೆ, ನೆಕ್ಸ್ಟ್ ಫಾರ್ ನ್ಯೂ ವರ್ಕ್ಸ್ a priming coat is applied if the surface is new. ನ್ಯೂ ವರ್ಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಫಸ್ಟ್ ಪ್ರೈಮಿಂಗ್ ಕೋಟ್ ನ ಅಪ್ಲೈ ಮಾಡ್ತೀರಿ. ಆಮೇಲೆ ನಾವು 2 coats ನ ಅಪ್ಲೈ ಮಾಡ್ಬೇಕಾಗಿರುತ್ತೆ ಟು ಗೆಟ್ ಅ ಈವನ್ ಕಲರ್ ಕಾಣಿಸ್ಬೇಕು ಅಂದ್ರೆ ಫಸ್ಟ್ ನಾವು ಪ್ರೈಮಿಂಗ್ ಕೋಟ್ ಅಪ್ಲೈ ಮಾಡ್ಬೇಕು. ಅದಾದ್ಮೇಲೆ ಫರ್ದರ್ ನಾವು 2 coats ನ ಅಪ್ಲೈ ಮಾಡ್ಬೇಕಿರುತ್ತೆ. ಓಕೆ, ಸೊ ಫಸ್ಟ್ ಯಾವಾಗ್ಲೂ ನಾವು ಅಪ್ಲೈ ಮಾಡುವಾಗ ಹಾರಿಜಾಂಟಲ್ ಸ್ಟ್ರೋಕ್ ಆಗಿ ಮಾಡ್ಬೇಕು, ಅಪ್ಲೈ ಮಾಡ್ಬೇಕಿರುತ್ತೆ. ಆಮೇಲೆ ಇಟ್ ಇಸ್ ಫಾಲೋಡ್ ಬೈ ದ ವರ್ಟಿಕಲ್ ಒನ್. ಹಾರಿಜಾಂಟಲ್ ಅಲ್ಲಿ ಬ್ರಷ್ ಮೂವ್ ಮಾಡ್ಬೇಕು, ಆಮೇಲೆ ವರ್ಟಿಕಲ್ ಆಗಿ ಬ್ರಷ್ ಮೂವ್ ಮಾಡ್ಬೇಕಿರುತ್ತೆ. ಓಕೆ, ಸಬ್ಸಿಕ್ವೆಂಟ್ ಕೋಟ್ಸ್ ಅಪ್ಲೈಡ್ ಆಫ್ಟರ್ ಪ್ರೀವಿಯಸ್ ಕೋಟ್ಸ್ ಆರ್ ಡ್ರೈಡ್. ಓಕೆ, ಒಂದು ಕೋಟ್ ಅಪ್ಲೈ ಮಾಡಿದ್ಮೇಲೆ ಅದು ಪೂರ್ತಿ ಒಣಗಿದ ಮೇಲೆ ನೆಕ್ಸ್ಟ್ ನಾವು ಅಪ್ಲೈ ಮಾಡ್ಬೇಕಿರುತ್ತೆ ಸಬ್ಸಿಕ್ವೆಂಟ್ ಅನದರ್ 2 coats ನ. ಓಕೆ, ನೆಕ್ಸ್ಟ್ ಫಿನಿಶ್ ಸರ್ಫೇಸ್ ಶಾಲ್ ಬಿ ಈವನ್ ಅಂಡ್ ಯೂನಿಫಾರ್ಮ್. ಸೊ ನಮ್ಗೆ ಫಿನಿಶ್ಡ್ ಸರ್ಫೇಸ್ ಹೇಗೆ ಕಾಣಿಸ್ಬೇಕು ಅಂದ್ರೆ ಇಟ್ ಶುಡ್ ಬಿ ಈವನ್ ಆಗಿರ್ಬೇಕು ಅಂಡ್ ದೇರ್ ಶುಡ್ ಬಿ ನೋ ಬ್ರಷ್ ಮಾರ್ಕ್ಸ್ ಅಪಿಯರ್ಡ್. ಬ್ರಷ್ ಮಾರ್ಕ್ಸ್ ಏನು ಕಾಣಿಸ್ಬಾರ್ದು. ನೋಡಿದ ತಕ್ಷಣ
it should give a pleasant look. Okay, pleasant look ಕೊಡಬೇಕು. ಸೊ ಆ ರೀತಿ ನಾವು ಫಿನಿಶಿಂಗ್ ಕೋಟ್ ನ ಮಾಡಿರ್ಬೇಕು. ಓಕೆ, ಬ್ರಷ್ ಆಫ್ಟರ್ ದ ವರ್ಕ್ ಬ್ರಷ್ ಶುಡ್ ಬಿ cleaned and washed after completion of work, and measurements are taken in square meter. Okay, so measurements ನಾವು square meter ಅಲ್ಲಿ ತಗೊಂತೀವಿ. ಆಫ್ಟರ್ ಕಂಪ್ಲೀಷನ್ ಆಫ್ ವರ್ಕ್ ಬ್ರಷಸ್ ನಾವು ಕ್ಲೀನ್ ಆಗಿ ವಾಶ್ ಮಾಡಿ ಇಡಬೇಕಿರುತ್ತೆ. ಓಕೆ, ದಿಸ್ ಈಸ್ ದ specification part. Okay, hope you like. Thank you for watching this.